ನಿಮ್ಮ ಅಮ್ಮಯ್ಯ ಹೆಂಗೆ ಬೈಕಂತಿದ್ಲಂತ ಕಣೆವಾಣಿ. ಅವಳಿಗೆ ಹಂಗೆ ಆಗ್ಬೇಕು ಅಂತ ಅವನಿಗೆ ಗುದ್ದಾಡ ಇರೋ ವಿಷಯ ಗೊತ್ತಾತಂತೆ ನಿಮ್ಮ ಮನೆಯಾಗೆ. ಅದಕ್ಕೆ ಅವಳಿಗೆ ಹಂಗೆ ಆಗಬೇಕು ಹಂಗೆ ಹಿಂಗೆ ಅಂತೇಳಿ ಅಲ್ಲಿ ಬಂದು ಬೈಕಂಬಳ ಅಂತಿ. ನೋಡಮ್ಮ ಇನ್ನೆಂತಳಿರ್ಬೇಕು ಕೆಂಡ್ರು ಬೈಕಂಬ್ಲ ಹೇಳು. ಏನು ಸಮಸ್ಯೆ ಇಲ್ಲದ್ದು ಯಾರ ಮನೆಯಾಗ ಎಲ್ಲರ ಮನೆಯಾಗೂ ಸಮಸ್ಯೆ ಇದ್ದೇ ಇರುತ್ತೆ. ಏನು ಅವ್ರ ಮನೆಯಾಗ ಹಂಗಾರೆ ಏನೂ ಇಲ್ಲ ಸಮಸ್ಯೆ. ಎಲ್ಲರ ಮನೆಯಾಗೂ ಸಮಸ್ಯೆಗಳು ಇದ್ದಿದ್ದೇನೆ. ಯಾರನ್ನ ಬೈಕಂಬ್ಲ ಹೇಳು. ಚೆನ್ನಾಗಿದ್ದೀನಿ ನನ್ನ ಗಂಡ ನಾನು ಚೆನ್ನಾಗೇ ನೋಡ್ಕೊಂತಾನೆ. ನಾಯಿ ನಾನು ಯಾವುದೋ ನಾಯಿ ಬೊಗಳುತ್ತೆ ಅನ್ಕಂಡೆ. ಇದು ಯಾಕೋ ಬೊಗ್ಲಾಡಕ್ಕೆ ಬಂದೈತೆ. ಅಯ್ಯೋ ಎಲ್ಲರ ಮನೆಯಾಗೂ ಸಮಸ್ಯೆಗಳು ಇದ್ದಿದ್ದೇನೆ. ಏನು ಯಾರ ಮನೆಯ ಸಮಸ್ಯೆ ಇಲ್ಲ ದೊಡಮ್ಮ, ಎಲ್ಲರ ಮನೆಯಾಗೂ ಇದ್ದೇ ಇರುತ್ತೆ. ಇಂಥರ ಮನೆಯ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಆಡ್ಕೊಂಬ್ಲಿ ಇವತ್ತು ನನ್ನ ಗಂಡ ನನಗೇನು ಬೇಕು ಎಲ್ಲ ತಂದಾಕ್ತಾರೆ. ನಾನು ನನ್ನ ಗಂಡ ಬೇರೆ ಇದ್ದೀವಿ ಅಷ್ಟೇನೆ. ಯಾರೇ ಅದು? ಇವಳು ಯಾಕೆ ಬೊಗ್ಲಾಡಕ್ಕೆ ಬಂದವಳೆ. ಇಷ್ಟು ದಿನ 2-3 ದಿನ ಈ ವಾರದಿಂದ ವಾರಕ್ಕೆ ಪಲ್ಟಿರ್ಲಿಲ್ಲ. ಈ ಒಂದಿಟ್ಟು ಅಲೆ ಗಂಡ ಕರ್ಕೊಂಡು ಬೇರೆ ಬಂದಂತೆ. ಅದಕ್ಕೆ ಇಲ್ಲಿ ಬಿಲ್ಡಪ್ ಕೊಡ್ತಾ ಐತಿ. ಹಂಗೆ ಹಿಂಗೆ ಅಂತೇಳಿ ಇಲ್ಲೊಂದಿಟ್ಟು ಬಿಲ್ಡಪ್ ಕೊಡ್ತಾ ಐತಿ. ಕಂಡ್ರು ಕೊಟ್ಕೊಂಬ್ಲೇಳು ಬಾ. ಅವಳು ಸವಾಸ ಏನಕ್ಕೆ? ಅವಳು ಸುದ್ದಿನೇ ಬೇಡ ಅಂದಮೇಲೆ ಯಾಕೆ ಸುಮ್ಮನೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು. ನೋಡಿ ಇವಳು ಶೈಲಿ ನಿನ್ನೆ ಸಹ ನಾನು ಅಲ್ಲಿ ಮಾತಾಡ್ತಿದ್ದೆ. ಸಾನವ್ರ ಮಂತಾಗೆ ಅಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಹೋಗಿ ಅವಳು ಇನ್ನೆಷ್ಟು ಇರಬೇಡ. ನೋಡು ವೀಣಕ್ಕ ಇಲ್ವಾ, ಹಂಗೆ ನಾನು ಇರ್ತೀನಿ. ಯಾವ ಅಪ್ಪ ಅಮ್ಮ ಬಂದ್ರೆ ಏನಂತೆ, ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಂಗೆ ಅಕ್ಕ ಇಲ್ವೇ ಹಂಗಿರ್ತೀನಿ ನಾನು. ಅಯ್ಯೋ ಯಾರಾದರೂ ಆಗ್ತಾರೆ ಹೇಳೇ ಕಡೆಗಳವರು. ಇವತ್ತು ನೋಡು ನನಗೆ ಚೆನ್ನಾಗಿಲ್ಲ ಅಂತೇಳಿ ನಾನು ಹಿಂಗೆ ಕಾಲು ನೋವು ಅಂತೇಳಿ ಬಿದ್ದು ಎಲ್ಲನ ಉಲ್ಡಾಡ್ತಿದ್ರೆ ಯಾರ ಬಂದು ಮಾರಾಯರು ಯಾರ ಬಂದು ಕರ್ಕೊಂಡು ಹೋದ್ರು. ಯಾರನ್ನಾತ್ ನೋಡ್ತಾರೆ, ಏನಪ್ಪ ಅಮ್ಮನೇ ನೋಡ್ಬೇಕು ಅಂಬೋದೇನಿಲ್ಲ. ನನ್ನೇನು ಯಾರು ನೋಡಿದ್ರೆ ನೋಡ್ಲಿಲ್ಲಮ್ಮ. ನಮ್ಮಪ್ಪ ನಮ್ಮಮ್ಮನೂ ಬರೋಲ್ಲ, ಅವರು ಮಾತಾಡ್ಸಲ್ಲ, ಅವ್ರಿಗೂ ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಜನ. ಅದಕ್ಕೇನೆ ನೋಡಿ ನಾವಿವಾಗ ಹಿಂಗಿಲ್ವೇ, ಅದಕ್ಕೆ ಹಿಂಗೆ ಇದ್ರಾಯ್ತು ಅಷ್ಟೇ. ನೀನು ಅಷ್ಟೇ ವೀಣ ಹಂಗೆ ಇರು ಅಂತ ನಾನು ಅದನ್ನೇ ಹೇಳ್ತಾ ಇರೋದಿರೋದು ಇವಳಿಗೆ ಧೈರ್ಯನ. ಬೈಕೆಂಬ್ತಾರೆಲ್ಲ ಜನ. ಅಯ್ಯೋ ಹೋಗಿ ಆಡ್ಲು ಇವಾಗ ನೋಡು ಅನುಭವಿಸ್ತಾ ಇದ್ದಾಳೆ ಅಂತೇಳಿ ಎಲ್ಲನ ಆಡ್ಕೆಂಬ್ತಾರೆ ಇವಳನ್ನ ಬೈಕೆಂಬ್ತಾರೆ. ಅದಕ್ಕೇನೆ ಏನು ಇವತ್ತು ಚೆನ್ನಾಗಿದ್ದಾಳೆ. ಏನು ಗಂಡ ಹೆಂಡ್ತಿ ಅಂದಮೇಲೆ ಜಗಳಾಡೋ ಸಹಜ. ಮನೆಯಾಗೆ ಅತ್ತೆ ಸೊಸೆ ಅಂದಮೇಲೆ ಜಗಳ ಎಲ್ಲ ಇವೆಲ್ಲ ಇದ್ದಿದ್ದೆ ಮನೆ ಅಂದಮೇಲೆ. ಅದಕ್ಕೆ ಏನೋ ಅವ್ರ ಅತ್ತೆ ತಗುನು ಅವ್ರ ಭಾವನ ತಗು ಅಂದಿಟ್ಟು ಏನೋ ಪಾರ್ದಾಡೆ ಅವಳೆ. ಗಂಡೋಳೇನು ಗಂಡ ಚೆನ್ನಾಗಿ ನೋಡ್ಕೊಂತಾನೆ. ಕಟ್ಕೊಂಡಿರೋ ಗಂಡ ಒಬ್ಬ ಚೆನ್ನಾಗಿದ್ರೆ ಸಾಕು, ಇನ್ನೇನು ಯಾರು ಏನು ಬೇಕಾಗಿಲ್ಲ. ಅದಕ್ಕಾಗಿ ಅವಳೇನೇನು ಯಾರು ತಲೆ ಕೆಡ್ಸ್ಕೊಂಬ ಅವಳು ಚೆನ್ನಾಗೇ ಇದ್ದಾಳೆ. ಹೋಗಿ ಮದುವೆ ಆದಾಗಿಂದ ಏನು ಅವಳಿಗೇನು ಏನು ಕಡಿಮೆ ಆಗಿಲ್ಲ ಕಣೆ. ನಾನು ನೋಡಿ ನಾನು ಒಂಟಿ ಜೀವನ ಮಾಡ್ತಿದ್ರು ನಾನು ಚೆನ್ನಾಗಿದ್ದೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಅವ್ರು ಹೋಗಿ ಆಗಿ ಮದುವೆನ ಹಂಗೆ ಅನ್ಭವಿಸ್ತಾರೆ ಹಿಂಗೆ ಅನ್ಭವಿಸ್ತಾರೆ ಅಂತಾರೆ. ನಾವೇನಿಲ್ಲ. ನಾನು ಒಬ್ಬಳೇ ಇದ್ರು ನಾನು ನೆಮ್ಮದಿಯಾಗಿದ್ದೀನಿ ಕಣೆ. ಅಷ್ಟೇ ಕಣಕ. ಇವತ್ತು ನನಗೇನೇನು ಕಡಿಮೆ ಆಗಿಲ್ಲ. ಇವತ್ತು ನನ್ನ ಗಂಡ ಏನು ತಿಂತೀಯ ತಿಂಬೋದು ಉಂಬೋದು ಏನು ಕಡಿಮೆ ಮಾಡಿಲ್ಲ. ನಾನು ಏನು ಕೇಳ್ತೀನೋ ಅದನ್ನು ಇನ್ನೂವರೆಗೂ ಆಗೈತೆ. ನಿನ್ಗೆ ಏನು ಬೇಕು ನೀನು ಏನು ಕೇಳು ಅದನ್ನು ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ನನ್ನ ಗಂಡ ಅದ್ಯಾಕೆ ಇದ್ಯಾಕೆ ಅಂತೇಳಿ ಒಂದು ಮಾತು ಇನ್ನೂವರೆಗೂ ನಾನು ಕೇಳಿದಕ್ಕೆ ಯಾವತ್ತು ತಿರುಗಿ ಕ್ವಶನ್ ಮಾಡೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಏನೋ ನಮ್ಮ ಅತ್ತೆ ತಗೊಂಡಿಷ್ಟು ಪರದಾಡಿರೋದು ಬಿಟ್ಟರೆ ಇನ್ನೇನು ನಮ್ಮ ಮನೆಗೆ ಏನೂ ಜಗಳ ಆಗಿಲ್ಲ. ಚೆನ್ನಾಗಿದ್ದೀವಿ ನಾವೆಲ್ಲ. ನಮ್ಮ ಮನೆಗೆ ಎಲ್ಲರೂ ಸಂತೋಷವಾಗಿ ನಾವು ಚೆನ್ನಾಗಿದ್ದೀವಿ. ನಾನು ನನ್ನ ಗಂಡ ಬೇರೆ ಇದ್ರಂತೂ ಇನ್ನೂ ನೆಮ್ಮದಿ ಜೀವನ. ಮನೆಗೆ ಏನು ಕೆಲಸಿರಲ್ಲ. ನನ್ನ ಗಂಡನಿಗೆ ಸ್ವಲ್ಪ ಹೋಗೋ ಅಷ್ಟೊತ್ತಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ರೆ ಏನು ಮನೆ ಕೆಲಸ ಬಿಟ್ಟರೆ ನನಗೇನು ಕೆಲಸನೇ ಇಲ್ಲ. ಅಷ್ಟು ಚೆನ್ನಾಗಿದ್ದೀನಿ. ಕೇಳಿಸ್ಕಷ್ಟೇ, ಏನು ಮಾತಾಡೋಕೆ ಹೋಗ್ಬಿಡ, ಏನು ಅನ್ನೋಕೆ ಹೋಗ್ಬಿಡ. ಏನು ಯಾರಿಂದ ಏನು ಆಗಬೇಕಾಗಿದ್ದೇನಿಲ್ಲ, ಏನು ಮಾತಾಡೋಕೆ ಹೋಗ್ಬಿಡ. ಇವತ್ತು ನನ್ನ ಬಗ್ಗೆ ಎಷ್ಟೋ ಜನ ಎಷ್ಟು ಮಾತಾಡಿದರು. ಹಂಗೆ ಹಿಂಗೆ ಈ ವೀಣ ಹೋಗಿ ಮದುವೆ ಆದ್ಲು ಅಂತ. ಅಯ್ಯೋ ನಮ್ಮಪ್ಪ ನಮ್ಮಮ್ಮಯ್ಯ ಮುಂದಿದ್ರು ಬಿದ್ದು ಇದು ಮಾಡಿದ್ರು ನೋಡಲಿಲ್ಲ, ನಾನು ನೋಡಲ್ಲ. ಅವ್ರನ್ನ ಇಲ್ಲೋಡು ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ ಎಂಥ ಪರಿಸ್ಥಿತಿ ಬಂದರೆ ಅವ್ರು ಸತ್ತವ್ರೆ ಅಂದ್ರೆ ನಾನು ಹೋಗಿ ಮಕ್ಕ ನೋಡಲ್ಲ, ನಾನು ಅವ್ರನ್ನ ನೋಡಲ್ಲ. ಅಷ್ಟು ನನಗೆ ಹೊಟ್ಟೆ ಉರಿದೈತೆ. ನಾವು ಹಂಗೆ ನಿರ್ಧಾರ ಮಾಡ್ಬೇಕು. ಅವ್ರು ಹೆಂಗೆ ಅಂತಾರೋ ನಾವು ಹಂಗೆ ನಿರ್ಧಾರ ಮಾಡ್ಕೋಬೇಕು. ನಾನು ಅವತ್ತು ಬಿದ್ದು ಕಾಲು ನೋವು ಅಂತ ಉಲ್ಡಾಡ್ತಿದ್ರು ನನಗೆ ಅವ್ರು ಬಂದು ಮಾತಾಡಿಸ್ಲಿಲ್ಲ, ಎತ್ತಲಿಲ್ಲ. ಬಿದ್ದವಳಲ್ಲ, ಎತ್ತಾದರೂ ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎತ್ತಿ ಹಿಂಗೆ ಕುಂಡ್ರಿಸ್ಲಿಲ್ವಲ್ಲ ಅಂಬೋದೇ ನನಗೆ ಸಿಟ್ಟು. ನೋಡು ಹಿಂಗೆ ಒಂದಿಷ್ಟು ಎತ್ತಲಿಲ್ಲ, ಹಿಂಗೆ ಕುಂಡ್ರಿಸ್ಲಿಲ್ವಲ್ಲಪ್ಪ, ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನನಗೆ ಅದೇ ಬೇಜಾರ. ಇಷ್ಟೆಲ್ಲ ಮಾಡಿದಾರಲ್ಲ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಯ್ಯೋ ನನಗೆ ಹಿಂಗೆ ಕಡೆಗಳಾರು ಆಗ್ತಾರೆ ಸಾಕು. ನೋಡಿ ಯಾರೋ ನಮಗೆ ಪಂಚಾಯತ್ಗಳ ಮೆಂಬರ್ಗಳು ಅವರೆಲ್ಲ ಬಂದರು, ನನ್ನ ಕರ್ಕೊಂಡು ಹೋದ್ರು, ಆಸ್ಪತ್ರೆಗೆ ತೋರಿಸಿ ಚೆನ್ನಾಗದೆ. ಕಾಲಿಗೆ ಈಗ ಒಂದು ಏಟಿಟ್ಟು ನೋವು ಐತೆ, ಏನಿಲ್ಲ ಆರಾಮಾಗಿ ಹೊಂಟ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಸಾಕು. ಇನ್ನು ನಾನೀಗ ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಂಬಲ್ಲ. ಇವಳು ಅಂತಾಳೆ ಓದ್ಕೊಂಡು ಸರಿಯಾಗಿ ಕಲ್ತೈತಿ. 3 ಅವೆ ಅಲ್ಲಿ ನಿಂತ್ಕೊಂಡಿರೋ 3 ಅವೆ ಬೊಗಳಾಡ್ತಾ ಇದ್ದಾವಲ್ಲ, ಆ 3 ಅವೆ ನಡಿ. ಯಾತ ತಲೆ ಕೆಡಿಸ್ಕೋಬೇಡ. ಹೋದ್ರು ಕಣಿ ನಿಮ್ಮ ಅಪ್ಪ ನಿಮ್ಮಮ್ಮ ಅಲ್ಲಿ ನಿಂತ್ಕೊಂಡಾರು. ಅದೇ ಹೋದ್ರು ಹೋಗ್ಲಾಳು. ನೆನ್ನೆ ಸಹ ಬೈಕೆಂಬದಂತೆ. ಅಲ್ಲಿ ನಿಮ್ಮ ಅಪ್ಪ ನಿಮ್ಮಮ್ಮ ಇದ್ದಾಗ ಅಲ್ಲಿ ನಿಂತ್ಕೊಂಡು ಬೈಕೆಂಬದಂತೆ ನಮ್ಮಮ್ಮಯ್ಯ. ಅವಳಿಗೆ ಹಾಕಬೇಕು, ಅವಳು ಅನುಭವಿಸ್ಬೇಕು ಅಂತ.
ನನಗೆ ಲಲಿತಾಂಟಿನೂ ಹಂಗಂತು ಶೈಲ ದೊಡಮ್ಮನು ನಮ್ಮ ದೊಡಮ್ಮನು ಹಂಗಂತು ಲಲಿತಾಂಟಿನೂ ಬಂದು ನನ್ನ ಹತ್ರ ಹಂಗಂತು ನಿಮ್ಮ ಅಮ್ಮಯ್ಯ ಬೈಕೆ ಮಾಡಿ ನೆನ್ನೆ ಒಂದಿಟ್ಟು ಸಿಕ್ಕಿರೋದು ಕಾಲೇನೆ ಅವಳಿಗೆ ಹಂಗೆ ಆಗಬೇಕು ಅನ್ಭವಿಸ್ಬೇಕು ಅಂತ ಬೈಕೆ ಮಾಡುವ ಅಂತ ನಾನೇನು ತಲೆ ಕೆಡಿಸ್ಕೊಂಬಲ್ಲ ನಾವೇನೇನು ಇವ್ರ ಮನೆ ಬಾಕ್ಲಕ್ಕೆ ಬಂದಿಲ್ಲ ಬರಬಾರ್ದು ಕಣೆ ನೀನು ಎಂಥದ್ದೇ ಬಂದೈತೆ ಅಂದ್ರೂ ಬರಬಾರ್ದು ಅವ್ರು ನಿನ್ನ ಬಂದ್ರು ಅವ್ರು ನೋಡಲ್ಲ ಸುಮ್ಮನೆ ನೀನು ಬರ್ಲೂಬಾರ್ದು ಕೇಳಬಾರ್ದು ಅವ್ರದ ಎಂಥ ಪುರ್ದು ನಾನು ಇವಾಗ ಹಂಗೆ ಮತ್ತು ನಾನು ಗಟ್ಟಿ ನಿರ್ಧಾರ ಮಾಡ್ಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮ ಹೆಂಗೂ ಬರಲ್ಲ ಹೆಂಗೂ ಮಾತಾಡ್ಸಲ್ಲ ಅವ್ರನ್ನ ಯಾಕೆ ಕೇಳಬೇಕು ಅಂತ ನಾನು ಅಷ್ಟೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹಿಂಗೆ ಇದ್ದೀನಿ ಮತ್ತೆ ಕೇಳಕ್ಕೆ ಹೋಗ್ಬಾರ್ದು ಅವ್ರನ್ನ ಪಾಪ ಇವಳಿಗೆ ಒಂದಿಟ್ಟು ಅವನು ಒಂದಿಟ್ಟು ಇದು ಮಾಡೋದಕ್ಕೆ ಅವ್ ಮೊನ್ನೆ ಅವ್ರ ಅತ್ತೆನೂ ಇವಳು ಬಂದಿಟ್ಟು ಪರದಾಡಿರೋದಕ್ಕೆ ಅದನ್ನಾರೆ ಬೈಕೆಂಬ್ತಾಳೆ ನಮ್ಮ ಡಾಯ್ಯ ಏನು ನನ್ನ ಮಗಳಲ್ಲ ಬಿಡು ಅಂತೇಳಿ ಒಂದು ಮಾತು ಬರೋಲ್ಲ ಅವಳು ಬಾಯಿಗೆ ಹಂಗೆ ಆಗಬೇಕು ಅಂತ ಬೈಕೆಂಬ್ತಾರೆ ನಂಗೆ ಮಾತಾಡಬಾರ್ದು ಯಾರನ್ನೇ ಆಗಲಿ ಹಂಗೆ ಅನ್ಬಾರ್ದು ಅವ್ರು ಹಂಗೇನೆ ಅಯ್ಯೋ ನಮ್ಮ ಅಪ್ಪನ ಅಮ್ಮನೂ ಹಂಗೆ ಅವಳಿಗೆ ಹಂಗೆ ಆಗಬೇಕು ಅಂತಲೇ ಅಂಬೋದು ಅವರು ಏನು ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿರ್ಬೇಕು ಅಷ್ಟೇನು ಬಿಡು ನಿನ್ನ ಗಂಡೊಳ್ಳೆ ನನ್ನ ಗಂಡ ಚೆನ್ನಾಗಿ ದುಡಿತಾನೆ ನನ್ನ ಗಂಡ ಇವತ್ತು ಹೆಂಗೆ ದುಡಿತಾನೆ ಅಂದರೆ ಏನು ಯಾರನ್ನೇ ನಾವೇನು ಕೈ ಕಾಲು ಒಡ್ಡ ಅಂಥದ್ದು ತಿಂಬಕ್ಕೆ ಏನು ಬರಾಗಿಲ್ಲ ಈಗ ಗೋಬಿ ಮಂಚೂರು ತಿಂತೀನಿ ಅಂದ್ರೆ ಗೋಬಿ ಮಂಚೂರು ತಿಂಬ ಪಾನಿಪುರಿ ತಿಂತೀನಿ ಅಂದ್ರೆ ಪಾನಿಪುರಿ ತಿಂಬ ಕರ್ಕೊಂಡು ಹೋಗ್ತಾರೆ ಅಷ್ಟು ಒಳ್ಳೆಯವರು ಅವ್ನು ಮದುವೆ ಆಗಿದ್ರೆ ವೈಭವಮ್ಮನ ನನಗೆ ಎಲ್ಲಗನ ಕರ್ಕೊಂಡು ಹೋಗೋಣ ಅವ್ನು ಯೋಗ್ಯತೆಗೆ ಅವ್ನಿಗೆ ರಾತ್ರಿ ಹೊತ್ತಿನಾಗ ಎಲ್ಗನ ಕರ್ಕೊಂಡು ಹೋಗ್ಬರೋ ಅಷ್ಟು ದಮ್ಮಿಲ್ಲ ಅವ್ನಿಗೆ ನನ್ನ ಗಂಡ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ ಏನು ಬೇಕಾದ್ರೂ ತಿನ್ನಿಸ್ಕೊಂಡು ಎಲ್ಲಿ ನಾನು ಇಂಥ ಹೋಗ್ನಿ ಅಂದ್ರೆ ಸಾಕಂತ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಮದುವೆ ಆಗಿ ಸುರ್ಕಮ್ಮ ಸಂಪತ್ತು ಅಷ್ಟ್ರಾಗೆ ಇತ್ತು ನಮ್ಮ ಮನೆಗೆ ಈಗ ಇದೊಂದಿಟ್ಟು ನಮ್ಮ ಭಾವನ ಸಮಸ್ಯೆ ಬಿಟ್ಟರೆ ಇನ್ನೇನು ಆಗಿರಲಿಲ್ಲ ಇವಾಗ ಇನ್ನೇನು ಬೇರೆ ಇದೀವಲ್ಲ ಅವ್ರು ಆ ಕಡೆಗೆ ತಾಯಿ ಮಗ ಅವರು ಇದ್ದಾರೆ ಈ ಕಡೆಗೆ ನಾವು ಇದ್ದೀವಿ ನಮ್ಮ ಅತ್ತೆ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ತಗೊಂಡು ಅದಕ್ಕೊಂದಿಷ್ಟು ಪರದಾಡಿವಿ ಇವಾಗ ನಮ್ಮ ಪಾಡಿಗೆ ನಾವು ಇದೀವಿ ಅವ್ರ ಪಾಡಿಗೆ ಅವರೇ ಇದ್ದಾರೆ ಇನ್ನು ಆತ ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ನಾನು ನನ್ನ ಗಂಡ ಇನ್ಮೇಲೆ ಆರಾಮಾಗಿರ್ತೀವಿ ಚೆನ್ನಾಗಿ ದುಡ್ತಾರೆ ನನ್ನ ಗಂಡಿಗೆ 25,000 ಸಂಬಳ ಅಕ್ಕ ತಿಂಗಳಿಗೆ ಏನು 15,000 10,000 ಹೊಡ್ಕೊಂಬ್ಲೇಳು ಸಾಕು ಅಷ್ಟೇ ನಾನು ಇನ್ಮೇಲೆ ಏನೋ ತಲೆ ಕೆಡ್ಸ್ಕೊಂಬಲ್ ವೀಣಕ್ಕ ಮತ್ತು 25,000 ಸಂಬಳ ಅಂದರೆ ಇನ್ನೇನಮ್ಮ ಆರಾಮಾಗಿ ಘನವಾಗಿ ಹೆಂಗಿರ್ಬೋದು ಯಾತು ಇನ್ಮೇಲೆ ತಲೆ ಕೆಡಿಸ್ಕೊಂಬಂಗೆ ಹೆಂಗಿರ್ಬೋದಮ್ಮ 25,000 ಅಂದರೆ ಏನಾಯ್ತು 25,000 ಅಂದರೆ ಹೆಂಗಿರ್ಬೋದಮ್ಮ ತಿಂಗಳಿಗೆ ಏನು 15,000 ತಿಂದು ಇನ್ನು 5,000 ಉಳಿಲೇಳು 10,000 ಉಳಿತೈತೆ ಇನ್ನು 10,000 ದುಡ್ಡು ಉಳಿತೈತೆ 15,000 ತಿಂದ್ರೂ ಬ್ಯಾಟ್ಕೋ ಅಂತೇಳಿ ಇಕ್ಕಿದ್ರು ಇನ್ನು 10,000 ಉಳಿತೈತೆ 10,000 ಏನು ತಿಂಗಳ 10,000 ಉಳಿಸಿದ್ರೆ ಸಾಕು ವರ್ಷಕ್ಕೆ 1,20,000 ದುಡ್ಡಾಗುತ್ತೆ ಸಾಕು ಮಸ್ತಾಗಿ ದುಡ್ಡಾಗುತ್ತೆ ಏನು ಅಷ್ಟೇ ನಾವೇನು ಬಂದು ಒಂದು ಕೈ ಕಾಲು ಒಡ್ಡಲ್ಲ ಇವ್ರೇನು ಅಂದ್ಕೊಂಡವ್ರೆ ಬೊತ್ತಾಳೆ ಏನಿಲ್ಲ ಇವ್ರ ತಾಗಿ ಮೊನ್ನೆ ಬೊತ್ತಾಳೆ ಅಂತ ತಿಳ್ಕೊಬಿಟ್ಟವ್ರು ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಯಾರ ಬಗ್ಗೆನೂ ನಾನೇನು ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ ನಾನಾಯ್ತು ನನ್ನ ಕೆಲಸ ಆಯಿತು ಅಮ್ಮಂಗೆ ಇರ್ತೀನಿ ನಾನು ಇಪ್ಪಟ್ಟು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು ಬೇರೆ ಬಂದನಲ್ಲ ಅಷ್ಟೇ ಇನ್ನು ನಾನು ಬೇರೆ ಬಂದಿದ್ದಾಯ್ತು ಇನ್ನು ನಿಮ್ಮದಿಗೆ ಇರೋದು ಗೊತ್ತಾಯ್ತು ನನಗೆ ಹೆಂಗಿರ್ಬೇಕು ಅಂತ ಅದೇ ಹೋದ್ರು ನೋಡಿ ಅವ್ರಿಗೆ ನೀನು ಮಾತಾಡೋದು ನೋಡಿ ಸಹಿಸ್ಕೆಮಕ್ಕಾರು ಅಟ್ಟುರ್ದೋಗುತ್ತೆ ಯಾವಾಗ ಬಂದು ನಮ್ಮ ಕೈ ಕಾಲು ಇಟ್ಕೊಂತಾಳಪ್ಪ ಯಾವತ್ತು ಇಲ್ದಂಗೆ ಆಗಬೇಕು ನಮ್ಮ ತಕ್ಕ ಬರಬೇಕು ಅಂತ ಕಾತ್ಕೊಂಡಿದ್ದಾರೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇವಳು ಯಾತಕ್ಕೆ ತಲೆ ಕೆಡಿಸ್ಕೊಂತಾಳೆ ಚೆನ್ನಾಗಿದ್ದಾಳೆ ತಾಗ ಅವ್ರನ್ನೇನು ಕೇಳೋಂಥದ್ದೇನಿಲ್ಲ ಆರಾಮಾಗಿ ಘನವಾಗಿದ್ದಾಳೆ ಅವ್ರನ್ನ ಕೇಳಿ ಇವತ್ತು ಇವಳನ್ನ ಇಷ್ಟರಾಗ್ಬೇಕು ಘನವಾಗಿದ್ದಾಳೆ ಏನು ಅವಳಿಗೇನೇನು ಕಮ್ಮಿ ಆಗಿಲ್ಲ ಏನು ಯಾವುದ್ರಾಗೇನು ಏನು ಕಮ್ಮಿ ಮಾಡಿಲ್ಲ ದೇವರು ಆರಾಮ ಚೆನ್ನಾಗಿದ್ದಾಳೆ ಏನು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದೇನೈತಿ ಬೈಕಂತ ನಮ್ಮಮ್ಮ ನೆನ್ನೆ ಅದಕ್ಕೆ ನಮ್ಮಮ್ಮಗೆ ಸರಿಯಾಗಿ ತಿರ್ಗಿಸ್ಕೊಟ್ಟೆ ಇವತ್ತು ನೆನ್ನೆ ಬೈಕೊಂಡಿದ್ಕೆ ಇವಾಗ ಗೊತ್ತಾಯ್ತು ನಮ್ಮಮ್ಮಾಯಿ ನಾನೇನು ಎಂಥ ಸಂದರ್ಭ ಬಂದೈತೆ ಅಂದ್ರೂ ನಾನೇನು ಯಾರ ಬಗ್ಗೆ ಇರೋದು ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಏನು ಮನೆ ಅಂದಮೇಲೆ ಎಲ್ಲರ ಮನೆಯಾಗೂ ಇರ್ತಾವೆ ಅದನ್ನೇನು ಬೈಕೋಬೇಕು ನಮ್ಮಮ್ಮಾಯಿ ಬಂದು ನೋಡ್ತಾ ಇರಿ ನೆನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.